ನಮಸ್ತೆ ಎಲ್ರಿಗೂ. ಇವತ್ತು ಲ್ಯಾಂಡ್ ಸರ್ವೇಯರ್ ಕ್ವಶನ್ ಪೇಪರನ್ನು ನೋಡೋಣ. ಲ್ಯಾಂಡ್ ಸರ್ವೇಯರಲ್ಲಿ 70% ಮ್ಯಾಥಮೆಟಿಕ್ಸ್ ಇರುತ್ತೆ, 70% ಮ್ಯಾಥ್ಸ್, ಆಮೇಲೆ 20% ಫಿಸಿಕ್ಸು, ಮತ್ತು ಮಿಕ್ಕಿದ 10%ಅಲ್ಲಿ ಜಿಯೋಗ್ರಫಿ ಇರುತ್ತೆ. ಮ್ಯಾಥ್ಸು 70% ಇರೋದರಿಂದ ಜಾಸ್ತಿ ನೀವು ಮ್ಯಾಥ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದು. ಸೊ ಹಂಗಾಗಿ ಇವತ್ತು ನಾವು ಏನು ಮಾಡ್ಕೊಳ್ಳೋಣ, ಮ್ಯಾಥ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿರೋ ಮ್ಯಾಥ್ಸ್ ಕ್ವಶನನ್ನು ಸಾಲ್ವ್ ಮಾಡ್ಕೊಳ್ಳೋಣ. ನೀವು ನಾನು ಸಾಲ್ವ್ ಮಾಡ್ತೀನಿ, ಕ್ವಶನ್ಸ್ ನೋಡಿಬಿಟ್ಟು ಪಾಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಸೊಲ್ಯೂಷನನ್ನು ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಇದನ್ನ -2^4 ಇಂಟು -2^4 ಅಂತ ಇದೆ. ಸೊ -2 ಟು ದಿ ಪವರ್ ಆಡ್ ಇತ್ತು ಅಂದರೆ ಅದು ಮೈನಸ್ ಆಗೇ ಉಳಿಯುತ್ತೆ. ಇದು ಇವನ್ ಇತ್ತು ಅಂದರೆ ಅದು ಪ್ಲಸ್ ಆಗುತ್ತೆ. ಸೊ ಇಟ್ ಈಸ್ 2^4 ಇಂಟು 2^4. ಇಟ್ ಈಸ್ 16 ಇಂಟು 16, 256. ಸೊ ಇದರ ಆನ್ಸರ್ ಬಂದುಬಿಟ್ಟು ಆನ್ಸರ್ ಸಿ, 250. ಸೆಕೆಂಡ್ ಕ್ವಶನಲ್ಲಿ ಎಕ್ಸಾಕ್ಟ್ ಏರಿಯಾ ಆಫ್ ದ ಶೇಡೆಡ್ ಫಿಗರ್ ಅಂತ ಕೇಳಿದ್ದಾರೆ. ಏರಿಯಾ ಆಫ್ ದಿಸ್, ಇದನ್ನ ನಾವೇನು ಮಾಡ್ಕೊಳ್ಳೋಣ, ಪಾರ್ಟ್ ವೈಸ್ ಡಿವೈಡ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಒನ್ ಟ್ರಯಾಂಗಲ್, ದಿಸ್ ಈಸ್ ಸೆಕೆಂಡ್ ಟ್ರಯಾಂಗಲ್, ಆ್ಯಂಡ್ ದಿಸ್ ಈಸ್ ಥರ್ಡ್ ಒನ್. ಸೊ ಇಲ್ಲಿ ನೋಡಿ, ಫಸ್ಟು ಏರಿಯಾ ಆಫ್ ಸ್ಕ್ವೇರ್ ಕೌಂಟ್ ಮಾಡಿ. 1 2 3, 1 2 3 4. ಸೊ 3 ಇಂಟು 4. ಏರಿಯಾ ಆಫ್ ಟ್ರಯಾಂಗಲ್ ಈಸ್ 12. ಸಾರಿ, ಸ್ಕ್ವೇರ್ ಹೇಳೋದು ಟ್ರಯಾಂಗಲ್. ಆಮೇಲೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್, ಇಟ್ ಈಸ್ ಹಾಫ್ ಇಂಟು ಬೇಸ್ ನೋಡಿ, 1 2 3 4 5 6, ಹೈಟು 1 2, ಇದು 6 ಪ್ಲಸ್ 6. ಆಮೇಲೆ ಥರ್ಡ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಈಗ ಹಾಫ್ ಇಂಟು ಬೇಸ್ ಇಸ್ 2 ಇಂಟು ಹೈಟ್ 1 2 3 4 5, and this is 5. And third triangle, half into base is 1 2, height is 1 2 3 4, and that is 4. ಇದೆಲ್ಲ ಪ್ಲಸ್ ಮಾಡಿಬಿಟ್ರೆ ಏರಿಯಾ ಆಫ್ ದ ಶೇಡೆಡ್ ಫಿಗರ್ ಸಿಗುತ್ತೆ. 12 plus 6 is 18, 18 plus 5 is 23, 23 plus 4 is 27. So answer is C, 27 square units. ಓಕೆ, ಫಿಫ್ತ್ ಕ್ವಶನ್ ನೋಡಿ, ಫಿಸಿಕ್ಸಲ್ಲಿ ಬರುತ್ತೆ ಬಟ್ ಸ್ಟಿಲ್ ಕನ್ಸಿಡರ್ ಮಾಡೋಣ. ನ್ಯಾನೋಮೀಟರ್ ಅಂದರೆ 10^-9. ಈ ಕ್ವಶನ್ನು ಫುಲ್ ಬೇರೆ ಬೇರೆ ಯೂನಿಟ್ಸ್ ಯಾವ್ದು ಬರುತ್ತೆ ನೋಡೋಣ. ಮಿಲಿಮೀಟರ್ ಅಂದರೆ 10^-3 ಮೀಟರ್ಸ್. ಆಮೇಲೆ ಮೈಕ್ರೋಮೀಟರ್ಸ್ ಅಂದರೆ 10^-6 ಮೀಟರ್ಸ್. ಆಮೇಲೆ ನ್ಯಾನೋಮೀಟರ್, ಇಟ್ ಈಸ್ 10^-9 ಮೀಟರ್. ದೆನ್ ಕಮ್ಸ್ ಪಿಕೋ, ವಿಚ್ ಇಸ್ 10^-12 ಮೀಟರ್. ಸೊ ನ್ಯಾನೋಮೀಟರ್ ಅಂದರೆ ಏನು, 10^-9 ಮೀಟರ್. ನೆಕ್ಸ್ಟ್, ಲೈಟ್ ಫ್ರಮ್ ದ ಸನ್ ರೀಚಸ್ ಅಸ್ ಇನ್ ನಿಯರ್ಲಿ 8 minutes ಇದೆ. ಈಗ ಸೆವೆಂತ್ ಕ್ವಶನ್, ಇನ್ ದ ಫಿಗರ್ ಅಂತ ಕೊಟ್ಟು ಏರಿಯಾನ ಕಂಪೇರ್ ಮಾಡಿದ್ದಾರೆ. ಇದರಲ್ಲಿ ಏರಿಯಾ ಆಫ್ ದಿಸ್ ಎ ಬಿ ಸಿ ಡಿ ಆ್ಯಂಡ್ ಏರಿಯಾ ಆಫ್ ಬಿ ಸಿ ಎಫ್ ಇಯನ್ನು ಕಂಪೇರ್ ಮಾಡಿದ್ದಾರೆ. ಇದರಲ್ಲಿ ಕಂಪೇರ್ ಮಾಡೋಕ್ಕೆ ಇದ್ರ ಲೆಂತು ಗೊತ್ತಿಲ್ಲ. ಆಮೇಲೆ ಎ ಎಫ್ ಆ್ಯಂಡ್ ಬಿ ಸಿ ಇವೆರಡು ಪ್ಯಾರಲಲ್ ಅದಾವೋ ಇಲ್ಲ ಪ್ಯಾರಲಲ್ ಇಲ್ಲ ಅಂತಲೂ ಗೊತ್ತಿಲ್ಲ. ಸೊ ಬೇಸ್ಡ್ ಆನ್ ದ್ಯಾಟ್ ಇನ್ಫಾರ್ಮೇಷನ್ ನಾವೇನು ಸೆಲೆಕ್ಟ್ ಮಾಡ್ಕೋಬೋದು, ಏರಿಯಾ ಆಫ್ ಎ ಬಿ ಸಿ ಡಿ ಆ್ಯಂಡ್ ಏರಿಯಾ ಆಫ್ ಬಿ ಸಿ ಎಫ್ ಇ ಕ್ಯಾನಾಟ್ ಬಿ ಕಂಪೇರ್ಡ್. ನೆಕ್ಸ್ಟ್ ಕ್ವಶನ್, ಇನ್ ದ ಡಯಾಗ್ರಾಮ್ ಅಟ್ ದ ರೈಟ್ MATH is a rectangle. MATH is a rectangle. BG is equals to 9. BG is 9 and HM is, this one is 12. HT,
This length is 30. What is the area of the shaded region? Okay. Total area of rectangle ಅಲ್ಲಿ this area of triangle ಅನ್ನು ಮೈನಸ್ ಮಾಡಿಬಿಟ್ರೆ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಸಿಗುತ್ತೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ 30 ಇಂಟು 12, ಅದು 360 ಸ್ಕ್ವೇರ್ ಯೂನಿಟ್ಸ್. ಆಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಟ್ ಈಸ್ ಹಾಫ್. This is nothing but the base of the triangle. 30 into height is 9. 15 9s 108. So 360 minus 108. Sorry, it's not 108. 45 135. So 360 minus 135. 5 2 and 2. The answer is 225 square units. ನೆಕ್ಸ್ಟ್ ಕ್ವಶನಲ್ಲಿ ಸ್ಕೇಲರ್ ಕ್ವಾಂಟಿಟಿ ಯಾವುದು ಅಂತ ಕೇಳಿದ್ದಾರೆ. ವೆಕ್ಟರ್ ಅಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್. ಸ್ಕೇಲರ್ ಅಂತ ಅಂದರೆ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಸೊ ಬೇಸ್ಡ್ ಆನ್ ದ್ಯಾಟ್ ಇನ್ಫಾರ್ಮೇಷನ್ the correct answer is pressure. Next question ನೋಡಿ. A Russian mathematician can solve Q questions in 1/h hours. Q question ಅನ್ನು 1/h ತಾಸಲ್ಲಿ ಸಾಲ್ವ್ ಮಾಡ್ತಾರೆ. At this rate, how many questions can be solved in Q hours? Q hours ಅಂತ ಕೊಟ್ಟಿದ್ದಾರೆ. So it is Q square by 1/h. ಡಿನಾಮಿನೇಟ್ರಲ್ಲಿದ್ದರೆ ಅದು ನ್ಯೂಮರೇಟರ್ ಆಗುತ್ತೆ. ಸೊ ಇಟ್ ಈಸ್ ಕ್ಯೂ ಸ್ಕ್ವೇರ್ ಎಚ್. ದ ಆನ್ಸರ್ ಈಸ್ ಎಚ್ ಕ್ಯೂ ಸ್ಕ್ವೇರ್. ನೆಕ್ಸ್ಟ್, ಇನ್ ಬೆಂಗಳೂರು ರೇಷಿಯೋ ಆಫ್ ಮೇಲ್ ಟು ಫಿಮೇಲ್ ಇಂಟರ್ನೆಟ್ ಯೂಸರ್ಸ್ ಈಸ್ 1:4. ಮೇಲ್ ಈಸ್ ಟು ಫಿಮೇಲ್ ಈಸ್ 1:4. ಓಕೆ. ನಂಬರ್ ಆಫ್ ಮೇಲ್ ಯೂಸರ್ಸ್ ಇನ್ಕ್ರೀಸ್ಡ್ ಬೈ 20%. ಮೇಲ್ ಯೂಸರ್ಸ್ ಏನಾದರೂ ಇನ್ಕ್ರೀಸ್ಡ್ ಬೈ 20%. ಆ್ಯಂಡ್ ದ್ಯಾಟ್ ಆಫ್ ದ ಫಿಮೇಲ್ ಯೂಸರ್ಸ್ ಇನ್ಕ್ರೀಸ್ಡ್ ಬೈ 10%. ಫಿಮೇಲ್ ಯೂಸರ್ಸ್ ಇನ್ಕ್ರೀಸ್ಡ್ ಬೈ 10%. ವಾಟ್ ಈಸ್ ದ ಓವರಾಲ್ ಇನ್ಕ್ರೀಸ್ ಇನ್ ದ ಇಂಟರ್ನೆಟ್ ಯೂಸರ್ಸ್ ಇನ್ ಬೆಂಗಳೂರು? ಇದನ್ನೇನು ಮಾಡ್ಕೊಳ್ಳೋಣ ನಾವು. ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ 40 ಆ್ಯಂಡ್ ದಿಸ್ ಆಸ್ 10. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 10. ಸೊ 20% ಇನ್ಕ್ರೀಸ್ ಆದರು ಅಂದರೆ ಮೇಲು, 100ಗೆ 20 ಇನ್ಕ್ರೀಸ್ ಆದರೆ 10ಗೆ ಎಷ್ಟು ಇನ್ಕ್ರೀಸ್ ಆಗ್ತಾರೆ? 10 ಇಂಟು 20/100. ಸೊ 2 ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾರೆ. ನ್ಯೂ ಮೆಂಬರ್ಸ್ ಎಷ್ಟು? 12. ಇಷ್ಟು ಫಿಮೇಲ್ ರೇಷಿಯೋ ಎಷ್ಟು ಇನ್ಕ್ರೀಸ್ ಆಗುತ್ತೆ? 10%. 100ಗೆ 10 ಇನ್ಕ್ರೀಸ್ ಆದರೆ 40ಗೆ ಎಷ್ಟು ಇನ್ಕ್ರೀಸ್ ಆಗ್ತಾರೆ? 40 ಇಂಟು 10/100. ಸೊ ದಿಸ್ ಇಸ್ 4. ಇವ್ರು ಎಷ್ಟಾದ್ರೆ 44. ಸೊ ಇದನ್ನ ಏನು ಮಾಡೋಣ? ಸಿಂಪ್ಲಿಫೈ ಮಾಡೋಣ. 2 6 222, 211 and 2 3. ಸೊ ದ ನ್ಯೂ ರೇಷಿಯೋ ಈಸ್ 3:11. ಅವ್ರೇನು ಕೇಳಿದ್ದಾರೆ? ರೇಷಿಯೋ ಕೇಳಿಲ್ಲ. ಓವರಾಲ್ ಇನ್ಕ್ರೀಸ್ ಇನ್ ದ ಇಂಟರ್ನೆಟ್ ಯೂಸರ್ಸ್ ಇನ್ ಬೆಂಗಳೂರು. ಫಸ್ಟ್ ಎಷ್ಟಿದ್ರು ಇದನ್ನೇ ರೆಫರೆನ್ಸ್ ಆಗಿ ತೊಗೊಳ್ಳೋಣ. 50 ಯೂಸರ್ಸ್ ಇದ್ದರು. ಹೊಸದಾಗಿ ಆ್ಯಡ್ ಆದಮೇಲೆ ಎಷ್ಟಾದರೂ 12 + 44. ಸೊ ಇಟ್ ಈಸ್ 56. 6 ಜನ ಇನ್ಕ್ರೀಸ್ ಆದರು. 6 of 50 into 100. ಸೊ ಇಟ್ ಈಸ್ 12%. ನೆಕ್ಸ್ಟ್ ಕ್ವಶನು, ಸೌಂಡ್ ವೇವ್ಸ್ ಯಾವ ಥರ ಟ್ರಾವೆಲ್ ಆಗ್ತದೆ ಅಂದರೆ, ಇಫ್ ದಿಸ್ ಈಸ್ ಏರ್ ಮೀಡಿಯಮ್, ದಿಸ್ ಈಸ್ ಟು ಆ್ಯಂಡ್ ಫ್ರೋ ಮೋಷನ್ ಆಗುತ್ತೆ. ಕಾಂಪ್ರೆಷನ್ ಆ್ಯಂಡ್ ರೇರ್ ಫ್ರ್ಯಾಕ್ಷನ್ ಅಂತೀವಿ ಇದಕ್ಕೆ. ಕಾಂಪ್ರೆಷನ್ ಆ್ಯಂಡ್ ರೇರ್ ಫ್ರ್ಯಾಕ್ಷನ್. ಸೊ ಇದು ಟ್ರಾನ್ಸ್ವರ್ಸ್ ವೇವ್. ಪಾರ್ಟಿಕಲ್ಸ್ ಇಲ್ಲಿ ಯಾವ ಥರ ಮೂವ್ ಆಗ್ತಿರುತ್ತೆ ಅಂದರೆ ಈ ಕಡೆ ಅಷ್ಟೇ ಮೂವ್ ಆಗ್ತಿರುತ್ತೆ. ಸೊ ದಿಸ್ ಇಸ್ ಟ್ರಾನ್ಸ್ವರ್ಸ್. ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂದರೆ ಪಾರ್ಟಿಕಲ್ಲು ಮೇಲೆ ಕೆಳಗೆ ಮೂವ್ ಆಗ್ತಿರುತ್ತೆ ಈ ಥರ. ಬಟ್ ಇದರಲ್ಲಿ
ಇಲ್ಲೇ ಟು ಆ್ಯಂಡ್ ಫ್ರೋ ಆಗ್ತಿರುತ್ತೆ, ಮುಂದೆ ಹಿಂದೆ ಈ ಥರ. ಸೊ ಸೌಂಡ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್. ನೆಕ್ಸ್ಟ್ ಕ್ವೆಶನ್. Sound is produced at a point heard by a person after 5 seconds. The same sound is heard by another person after 6 seconds. The speed of the sound is 300 meters per second. Maximum and minimum distance between the two persons. For example, sound source illide ಅನ್ಕೊಳ್ಳೋಣ. ಸೋರ್ಸ್ ಇಬ್ಬರು ಪರ್ಸನ್ಸು ಸೇಮ್ ಡೈರೆಕ್ಷನಲ್ಲಿ ಇದ್ದರು ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಮಿನಿಮಮ್ P1 P2. ಸೋರ್ಸ್ ಇಲ್ಲಿದ್ದು ಇಫ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಅಂದರೆ P1 ಆ್ಯಂಡ್ P2, the distance between them is maximum. So speed is equals to distance by time. ಸ್ಪೀಡ್ 300 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಸೋರ್ಸ್ ಮತ್ತು P1 ಮಧ್ಯೆ ಇರೋ ಡಿಸ್ಟೆನ್ಸನ್ನು D1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ D1 ಬೈ ದ ಟೈಮ್ ಟೇಕನ್ ಟು ರೀಚ್ ಪರ್ಸನ್ 1 ಈಸ್ 5 seconds. So D1 is 1500 meters. Similarly, D2 is equals to 300 into the time is 6 seconds. It is 1800 meters. ಇದನ್ನ ಕಿಲೋಮೀಟ್ರಲ್ಲಿ ಕನ್ವರ್ಟ್ ಮಾಡಿದರೆ 1.5 ಕಿಲೋಮೀಟರ್ ಆ್ಯಂಡ್ 1.8 ಕಿಲೋಮೀಟರ್. ಫಸ್ಟ್ ಕೇಸ್ ತಗೊಳ್ಳೋಣ ಮಿನಿಮಮಲ್ಲಿ. ಮಿನಿಮಮ್ ಅಂದರೆ ಸೇಮ್ ಡೈರೆಕ್ಷನ್ ಇರ್ತಾರೆ. ಸೊ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ D2, ಇಲ್ಲಿಂದ ಇಲ್ಲಿಗೆ D1. ಸೊ D2 ಮೈನಸ್ D1 ಈಸ್ 0.3 ಕಿಲೋಮೀಟರ್. 0.3 ಕಿಲೋಮೀಟರ್ ಇಲ್ಲೇ ಇದೆ. ಇದನ್ನು ವೆರಿಫೈ ಮಾಡ್ಕೊಂಬೇಡಿ. ದಿಸ್ ಈಸ್ D2, ದಿಸ್ ಈಸ್ D1 ಆ್ಯಂಡ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಈಸ್ D1 ಪ್ಲಸ್ D2. It is equals to 1.8 plus 1.5, 3.3, and the answer is D. 3.3 kilometer is the maximum and 0.3 kilometer is the minimum distance between two persons. Mach number ಅನ್ನೋದನ್ನು ಸ್ಪೀಡ್ ಆಫ್ ಸೌಂಡ್ಗೆ ಯೂಸ್ ಮಾಡ್ತಾರೆ. ಈಗ 23rd question. A gardener bought 5 rabbits. After 2 months, rabbits become 10, and after 4 months, they become 20. If the growth continues on the same ratio, what would be the amount of rabbits after 1 year? 1 year ಅಂದರೆ 12 months. ನೋಡಿ, 5 rabbits after 2 months become 10. ಆಮೇಲೆ 4 months ಅಂದರೆ they become 20. ಸೊ ಎವ್ರಿ 2 ಮಂತ್ಗೆ ಏನಾಗುತ್ತೆ, ರ್ಯಾಬಿಟ್ಸ್ ಡಬಲ್ ಆಗ್ತಾ ಹೋಗುತ್ತೆ. 2 months 40, ದೆನ್ 2 months 80, ದೆನ್ 2 months 160, ದೆನ್ 2 months 320. ನೋಡಿ, 12 ಮಂತ್ಸ್ಗೆ ಬೇಕಾಗಿರೋದು ನಮಗೆ. 2 + 2 4 6 8 10 12. ಸೊ 12 ಮಂತ್ಸ್ ಅಂದರೆ 1 year. 1 year ರ್ಯಾಬಿಟ್ಸ್ ಬಿಕಮ್ 320. So option B is the answer. Next question. A dice is tossed only once. How many possibilities? 6 possibilities. Because the dice has 6 faces. ಡೈಸಿಗೆ 6 ಫೇಸ್ ಇರುತ್ತೆ. ಸೊ ಒಂದು ಸಲ ರೋಲ್ ಮಾಡಿಬಿಟ್ರೆ ಪಾಸಿಬಿಲಿಟೀಸ್ ಆರ್ 6. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ದ ನಂಬರ್ ಈಸ್ ಲೆಸ್ ದ್ಯಾನ್ 3? ಯಾವ್ಯಾವ ಪಾಸಿಬಿಲಿಟಿ ಬರುತ್ತೆ? 1 2 3 4 5 6. ದೀಸ್ ಆರ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್. ಅವ್ರೇನು ಕೇಳಿದ್ದಾರೆ, ನಂಬರ್ ಈಸ್ ಲೆಸ್ ದ್ಯಾನ್ 3. ದಿಸ್ ಈಸ್ 1, ದಿಸ್ ಈಸ್ 2. ಸೊ ದೇರ್ ಆರ್ 2 ಪಾಸಿಬಿಲಿಟೀಸ್ ಔಟ್ ಆಫ್ 6. It is 1/3. The option is C. ಇದನ್ನು ನೋಡಿ. The difference between squares of consecutive natural number form a series that is. ಏನು ಮಾಡಿ, ನ್ಯಾಚುರಲ್ ನಂಬರ್ ಸ್ಕ್ವೇರ್ಸನ್ನು ತಗೊಳ್ಳಿ. 1 ಸ್ಕ್ವೇರ್. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? 1 2 3
4, so on. Whole numbers without 0 is natural number. ಇದನ್ನ ಸ್ಕ್ವೇರ್ ಮಾಡೋಣ ಈಗ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್. The difference between squares of consecutive natural numbers, ಇದ್ರ ಮತ್ತು ಇದ್ರ ಡಿಫ್ರೆನ್ಸು 3. ಇದ್ರ ಮತ್ತು ಇದ್ರ ಡಿಫ್ರೆನ್ಸು 3 ಸ್ಕ್ವೇರ್ is 9, 2 ಸ್ಕ್ವೇರ್ is 4, and the difference is 5. 4 ಸ್ಕ್ವೇರ್ is 16 and 3 ಸ್ಕ್ವೇರ್ is 9. ಇದರ ಡಿಫ್ರೆನ್ಸು 7. ಇದು ಯಾವ ಥರ ಆಗುತ್ತೆ ಅಂದರೆ 9. ನೆಕ್ಸ್ಟ್ ಒನ್ 5 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ is 16, and the difference is 9 ಅಲ್ವಾ. ಸೊ ದಿಸ್ ಸೀರೀಸ್ ಏನಾಗುತ್ತೆ ನೋಡಿ, ಸೀರೀಸ್ ಆಫ್ ಈವನ್ ನಂಬರ್ಸ್. 3 ಅಂದರೆ ಈವನ್ ನಂಬರ್ ಅಲ್ಲ, ಸೊ ದಿಸ್ ಈಸ್ ನಾಟ್. ಸೀರೀಸ್ ಆಫ್ ಆಡ್ ನಂಬರ್ಸ್, ಸೀರೀಸ್ ಆಫ್ ಆಲ್ಟರ್ನೇಟಿಂಗ್ ಈವನ್ ಆ್ಯಂಡ್ ಆಡ್ ನಂಬರ್ಸ್, ನನ್ ಆಫ್ ದ ಅಬವ್. ಸೊ ಇದೇನು ಆಡ್ ನಂಬರ್ಸ್ ಇದು. ಸೊ ದ ಆನ್ಸರ್ ಈಸ್ ಸೀರೀಸ್ ಆಫ್ ಆಡ್ ನಂಬರ್ಸ್. 27th ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಆಫ್ 13 ಈ ವ್ಯಾಲ್ಯೂವನ್ನು ನೆನ್ಪಿಟ್ಕೊಳ್ಳಿ. 3.605. ಆಪ್ಷನ್ ಇಸ್ ಸಿ. 28th question. The radius of circle is increased by 20%. 20% ಅಂದರೆ 20 by 100. It is 1/5. 1/5 ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನ್ಯೂ ರೇಡಿಯಸ್ ಈಸ್ r ಪ್ಲಸ್ 1/5r. ಇದೇನು 6r by 5. It is nothing but 1.2 r. ಫಸ್ಟ್ ಬಿಗಿನಿಂಗಲ್ಲಿ ಏರಿಯಾ ಏನಿತ್ತು πr². ಇವಾಗ ಏನಾಯಿತು π ಇಂಟು r is 1.2r ಹೋಲ್ ಸ್ಕ್ವೇರ್. ದಿಸ್ ಈಸ್ ನ್ಯೂ ಏರಿಯಾ, ದಿಸ್ ಈಸ್ ಓಲ್ಡ್ ಏರಿಯಾ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಏರಿಯಾ ಅಂತ ಕೇಳಿದ್ದಾರೆ. ಈ ನ್ಯೂ ಏರಿಯಾ ಅಲ್ಲಿ ಹಳೆ ಏರಿಯಾ ಮೈನಸ್ ಮಾಡಿ ಪರ್ಸೆಂಟೇಜ್ ತೆಗಿಬೇಕು. ಸೊ ದಟ್ ಈಸ್ 1.44r² ಇಂಟು 5 ಮೈನಸ್ πr². ಇದು 0.44 πr². ಇದು ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಚೇಂಜ್ ಆಗಿರೋದು ಡಿವೈಡೆಡ್ ಬೈ ಒರಿಜಿನಲ್ ಇಂಟು 100. ಇಟ್ ಈಸ್ 44%. ಸೊ ದ ಆನ್ಸರ್ ಈಸ್ ಎ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. 29th. Which of the following diagrams indicates the best relation between gold, metal, zinc? ಗೋಲ್ಡ್ ಮತ್ತು ಜಿಂಕ್ ಅನ್ನೋದು ಮೆಟಲ್ಸಲ್ಲಿ ಬರುತ್ತೆ. ಗೋಲ್ಡ್ ಆ್ಯಂಡ್ ಜಿಂಕ್, ದೀಸ್ ಟು ಕಮ್ ಅಂಡರ್ಸ್ ಮೆಟಲ್. ಸೊ ಮೆಟಲ್ ಅನ್ನೋದು ಒಂದು ತಗೊಂಡ್ರೆ ಅದರೊಳಗೆ ಗೋಲ್ಡ್ ಬರುತ್ತೆ ಮತ್ತು ಜಿಂಕ್ ಬರುತ್ತೆ. ಸೊ ದ ಆನ್ಸರ್ ಈಸ್ ಡಿ. ಫೈಂಡ್ ದ 50th ಟರ್ಮ್ ಆಫ್ ದ ಸೀಕ್ವೆನ್ಸ್. ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ? 5, -2, -9, -16 ಆ್ಯಂಡ್ ಸೊ ಆನ್. ನಮಗೆ nth ಟರ್ಮ್ ಫಾರ್ಮುಲಾ ಗೊತ್ತಿದೆ. nth ಟರ್ಮ್ ಈಕ್ವಲ್ಸ್ ಟು a ಪ್ಲಸ್ n-1 ಇಂಟು ಡಿ. ಎ ಎಷ್ಟಿದೆ ನೋಡಿ ಇಲ್ಲಿ 5 ಪ್ಲಸ್ n ಅಂದರೆ 50th ಟರ್ಮ್ ಬೇಕಾಗಿದೆ. ಸೊ 50 - 1 ಇಂಟು ಡಿ. ಡಿ ಏನು ನೋಡಿ -2 - 5 ಈಸ್ ಈಕ್ವಲ್ಸ್ ಟು -7. ಸೊ ದ ಡಿ ಈಸ್ -7. 50th term 5 plus 50 minus 1 is 49 into -7. 5 plus 5 minus into plus is minus. ಇದೆರಡು ಮಲ್ಟಿಪ್ಲೈ ಮಾಡಿ. 7 ಮತ್ತು 63, 7 4 28, 1 5 6 34. ಸೊ 5 ಮೈನಸ್ ಮಾಡಿದರೆ -338. ಆನ್ಸರ್ ಇಸ್ ಬಿ. ಇದನ್ನ ನೋಡಿ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಎ ಅನ್ನೋದನ್ನು ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡಿಕೊಂಡು ಅಂದ್ಕೊಂಡ್ರೆ ಏನೇ ಇದ್ರೂ ರೋ ಇಂಟು ಕಾಲಮ್ ಬರುತ್ತೆ. ಇದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ರೋಸ್ ಅಂದರೆ ಹಾರಿಜಾಂಟಲ್ ಲೈನ್ಸ್, ಕಾಲಮ್ಸ್ ಅಂದರೆ ವರ್ಟಿಕಲ್ ಲೈನ್ಸ್. ಇದರಲ್ಲಿ ನೋಡಿ ಎಷ್ಟು ರೋಸ್ ಇದೆ? 1 2 3 4 5 6 7. ಸೊ 7 ಇಂಟು ಕಾಲಮ್ಸ್ 1 2 3 4 5 6. ಸೊ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್
7 into 6. ಇದರಲ್ಲಿ ಫೈಂಡ್ ದ ಸಮ್ ಕೇಳಬೇಕಾಗಿತ್ತು ಅಂದರೆ ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ ಶುಡ್ ಬಿ ಈಕ್ವಲ್ಸ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸಲ್ಲಿ 2 ಕಾಲಮ್ಸ್ ಇದೆ, ಬಟ್ ಈ ಮ್ಯಾಟ್ರಿಕ್ಸಲ್ಲಿ ದೆರ್ ಆರ್ 3 ಕಾಲಮ್ಸ್. ಸೊ ದಿಸ್ ಕಾಂಟ್ ಬಿ ಆ್ಯಡೆಡ್. ದ ಆನ್ಸರ್ ಈಸ್ ನನ್ ಆಫ್ ದಿ ಅಬವ್. ಕ್ವೆಶನ್ ನೋಡಿ 34th. ಫ್ರಮ್ ಅ ಗ್ರೂಪ್ ಆಫ್ 7 men, ಎಷ್ಟು ಜನ ಮೆನ್ ಇದ್ದಾರೆ? 7 men ಆ್ಯಂಡ್ 6 women. 6 women. 5 persons are to be selected to form a committee so that at least 3 men, minimum ಅಂದರೆ 3 ಜನ ಮೆನ್ ಇರಬೇಕು, are there on the committee. In how many ways it can be done? ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಕಾಂಬಿನೇಷನ್ ನಾನೇನು ಮಾಡ್ತಿದ್ದೀನಿ, ಔಟ್ ಆಫ್ 7 3 ಜನನ ಮೆನ್, ಮಿನಿಮಮ್ 3 ಅಂದರೆ ಈ ಮೆನ್ 3 ಇರಬೇಕು, ಮಿಕ್ಕಿದವರು 5 persons ಕಮಿಟಿ ಅಂದರೆ ಮಿಕ್ಕಿದ 2 ಯಾರು ಇರ್ತಾರೆ? ವುಮನ್ ಇರ್ತಾರೆ. ಸೊ ಇದರಲ್ಲಿ ನಾನೇನು ಯೂಸ್ ಮಾಡ್ತೀನಿ, ಕಾಂಬಿನೇಷನ್. ಔಟ್ ಆಫ್ 7 ಐ ಆಮ್ ಟೇಕಿಂಗ್ 3 ಇಂಟು ಮಿಕ್ಕಿದ 2 ಎಲ್ಲಿಂದ ಸೆಲೆಕ್ಟ್ ಮಾಡೋಣ? ವುಮನಿಂದ. ಪ್ಲಸ್ ಈಗ ಏನು ಮಾಡೋಣ, ಮಿನಿಮಮ್ 3 ಅಂದಿದ್ದಾರೆ ಅಂದರೆ ಇಟ್ ಕ್ಯಾನ್ ಬಿ 4 ಆಲ್ಸೋ. ಸೊ 7c4 ಇಂಟು 6c1 ಪ್ಲಸ್ 7c5 ಇಂಟು 7c5 ಅಷ್ಟೇ, ಬಿಕಾಸ್ 6 ಅಂದರೆ ಅದರಲ್ಲಿ ಯಾರೂ ಇರೋಂಗಿಲ್ಲ, ಎಲ್ಲ 5 ಜನನ ಮೆನ್ನೇ ಸೆಲೆಕ್ಟ್ ಮಾಡ್ತೀವಿ. ಸೊ ಇಟ್ ಈಸ್ 7 factorial by 7 minus 3 factorial is 4 factorial into 3 factorial into 6 factorial by 6 minus 2 is 4 factorial into 2 factorial plus 7 factorial by 4 factorial into 3 factorial into 6c1 ಅಂದರೆ 6 ಅಷ್ಟೇ, ಪ್ಲಸ್ 7 factorial by 2 factorial into 5 factorial. ಇದೇನಾಗುತ್ತೆ ನೋಡಿ, 7 into 6 into 5 into 4 factorial by 4 factorial into 3 into 2 plus 6 into 5 into 4 factorial ಓದಾತ 4 factorial into 2 factorial plus 7 into 6 into 5 into 4 factorial by 4 factorial into 3 into 2 into 6 plus 7 into 6 into 5 factorial by 5 factorial into 2 factorial. 3 to the 6 ಕಟ್ ಆಗುತ್ತೆ. 4 factorial 4 factorial 4 and 4 2 3 is 4 factorial 4 factorial 3 to the 6 and this 6 gets cancelled. 5 factorial cancel ಆಗುತ್ತೆ. 2 3 is 7 into 5 is 35. ಸಾರಿ, ಇದು ಇಂಟು ಇದೆ ಇಲ್ಲಿ. ಇಂಟು 3 into 5 is 15 plus 7 into 5 is 35 into 6 plus 7 into 3 is 21. 15 into 5 ಎಷ್ಟಾಗುತ್ತೆ? 75 45 7 52 6 5 30 6 3 18 21 ಪ್ಲಸ್ 21 525 ಪ್ಲಸ್ 210 ಪ್ಲಸ್ 21 6 5 7 56 ವೇಸಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆಪ್ಷನ್ ಈಸ್ ಡಿ. 35th ಕ್ವಶನಲ್ಲಿ there are n elements. Out of that r are subsets. ಅವ್ರು ಏನು ಕೇಳಿದ್ದಾರೆ ಅಂದರೆ ರಿಲೇಷನ್ ಬಿಟ್ವೀನ್ permutation and combination. Usually permutation is greater than combination because npr is equals to n factorial by n minus r factorial. Combination ಅಂದರೆ n factorial by n minus r factorial into
r factorial. So this denominator has r factorial extra. ಅದಕ್ಕೆ permutation is greater than combination. So we can choose second option. 37th question ನೋಡಿ. Set of natural numbers 1 to 9. 1800 times the selection is randomly done. Then the number of times number 3 is expected to come. ನಾವೇನು ಮಾಡೋಣ, ಇನ್ಸ್ಟೆಡ್ ಆಫ್ 1800 ಟೈಮ್ಸ್ 1 ಟೈಮ್ ಅಂತ ತೊಗೊಳ್ಳೋಣ. 1 ಟೈಮ್ಗೆ 1 to 9ಅಲ್ಲಿ 3 ಎಷ್ಟು ಸಲ ಬರುತ್ತೆ? 1 ಸಲ ಬರುತ್ತೆ. ಬಿಕಾಸ್ 9 ನಂಬರ್ ಸೆಲೆಕ್ಟ್ ಮಾಡಿ 9 ನಂಬರ್ಸಲ್ಲಿ 3 ಒಂದೇ ಸಲ ಬಂದಿರುತ್ತೆ. ಸೊ 1 ಟೈಮ್ಗೆ 1/9. ಇದನ್ನ ಎಷ್ಟು ಸಲ ಮಾಡಬೇಕಂದ್ರೆ 1800 ಟೈಮ್ಸ್. ಸೊ 200 ಟೈಮ್ಸ್ ಏನಾಗಿರುತ್ತೆ? 3 ಈಸ್ ಎಕ್ಸ್ಪೆಕ್ಟೆಡ್ ಟು ಕಮ್. ದ ಆಪ್ಷನ್ ಈಸ್ ಸಿ. 38th question. Generally, in an asymmetrical distribution, the relation between mean, median and mode. Formula ನೆನ್ಪಿಟ್ಕೋಬೇಕು ಇದನ್ನ. Mode is equals to 3 median minus 2 mean. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. The option is A. The distribution of school children with respect to 5 types of color of their eyes: black, brown, dark brown, green, gray, is graphically best represented using. ಅಂದರೆ ಯಾವ ಗ್ರಾಫ್ ಯೂಸ್ ಮಾಡ್ಕೊಂಡ್ರೆ ಇದನ್ನ ಗ್ರಾಫಿಕಲ್ ಆಗಿ ನಾವು ರೀಪ್ರೆಸೆಂಟ್ ಮಾಡ್ಬೋದು. ಇದ್ರದ್ದು ಕರೆಕ್ಟ್ ಆನ್ಸರ್ ಬಂದು ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮನ್ನು ಯಾವ ಥರ ರೀಪ್ರೆಸೆಂಟ್ ಮಾಡ್ತೀವಿ ನಾವು? ಎಲ್ಲ ಜಾಯಿಂಟ್ ಆಗಿ ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಆಗಿ ಮಾಡೋಂಗಿಲ್ಲ. ಸೊ ಇಟ್ ಈಸ್ ಹಿಸ್ಟೋಗ್ರಾಮ್. ಲೆಟ್ AM ಈಕ್ವಲ್ಸ್ ಟು ಅರಿಥ್ಮೆಟಿಕ್ ಮೀನ್. AM ಅಂದರೆ ಅರಿಥ್ಮೆಟಿಕ್ ಮೀನ್, GM ಅಂದರೆ ಜಾಮೆಟ್ರಿಕ್ ಮೀನ್, ಆ್ಯಂಡ್ HM ಈಕ್ವಲ್ಸ್ ಟು ಹಾರ್ಮೋನಿಕ್ ಮೀನ್. ದ ರಿಲೇಷನ್ಶಿಪ್ ಬಿಟ್ವೀನ್ ದ 3 ಈಸ್ ಗಿವನ್ ಬೈ. ಇವ್ರೇನು ಕೇಳಿದ್ದಾರೆ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ AM, GM and HM. ನಮಗೇನು ಗೊತ್ತಿದೆ ಅಂದರೆ AM ಇಂಟು HM ಈಸ್ ಈಕ್ವಲ್ಸ್ ಟು GM ಸ್ಕ್ವೇರ್ ಅಂತ ಗೊತ್ತಿದೆ. ಈಗ 4th ಆಪ್ಷನ್ ನೋಡಿ, AM/GM ಈಕ್ವಲ್ಸ್ ಟು GM/HM. ಸೊ ಇದನ್ನ ಈ ಕಡೆ ತಗೊಂಡು ಹೋಗ್ತೀನಿ, ಇದನ್ನ ಈ ಕಡೆ. AM ಇಂಟು HM ಈಸ್ ಈಕ್ವಲ್ಸ್ ಟು GM ಇಂಟು GM. ಇದೇನು? GM ಸ್ಕ್ವೇರ್. ಸೊ ಆಪ್ಷನ್ ಯಾವುದು? 4th ಆಪ್ಷನ್. ಇನ್ ಆನ್ ಐಸೋಸ್ಲೆಸ್ ಟ್ರಯಾಂಗಲ್ ದ ಪೆರಿಮೀಟರ್ ಈಸ್ 180 ಸೆಂಟಿಮೀಟರ್. ಐಸೋಸ್ಲೆಸ್ ಟ್ರಯಾಂಗಲ್ ಅಂದರೆ 2 ಸೈಡ್ಸ್ ಆರ್ ಈಕ್ವಲ್. ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್. ಪೆರಿಮೀಟರ್ ಅಂದರೆ ಸುತ್ತಳತೆ. ಆ್ಯಂಡ್ ದ ಬೇಸ್ ಮೆಜರ್ ಈಸ್ 80 ಸೆಂಟಿಮೀಟರ್ಸ್. ಕ್ಯಾಲ್ಕುಲೇಟ್ ದ ಪೆರಿಮೀಟರ್ ಆಫ್ ಸ್ಕ್ವೇರ್ ವಿತ್ ಏರಿಯಾ 2/25 ದ ಏರಿಯಾ ಆಫ್ ಟ್ರಯಾಂಗಲ್. ಇದ್ರದ್ದು 80 ಇತ್ತು ಅಂದರೆ ಮಿಕ್ಕಿದ ಎಷ್ಟು ಉಳಿತು? 100 ಸೆಂಟಿಮೀಟರ್ಸ್. ಸೊ ದಿಸ್ ಈಸ್ 50 ಆ್ಯಂಡ್ ದಿಸ್ ಈಸ್ 50. ಕರೆಕ್ಟ್ ಅಲ್ವಾ? ಸೊ ಐಸೋಸ್ಲೆಸ್ ಟ್ರಯಾಂಗಲಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಇಟ್ ವಿಲ್ ಆಲ್ವೇಸ್ ಬಿ 90 ಡಿಗ್ರಿ ಆ್ಯಂಡ್ ಅದು ಬೈಸೆಕ್ಟ್ ಮಾಡುತ್ತೆ ಇದನ್ನ. ಸೊ ದಿಸ್ ಈಸ್ 40 ಆ್ಯಂಡ್ ದಿಸ್ ಈಸ್ 40. ಈಗ ನಾನೇನು ಮಾಡ್ತೀನಿ, ಈ ಸೈಡನ್ನು ಫೈಂಡ್ ಮಾಡ್ತೀನಿ. ಫೈಂಡ್ ಮಾಡಿದರೆ ಹೈಟ್ ಗೊತ್ತಾಗುತ್ತೆ. ಸೊ 40 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 50 ಸ್ಕ್ವೇರ್. ಪೈಥಾಗೊರಸ್ ಥಿಯರಮ್ ಇದು. ದಿಸ್ ಸ್ಕ್ವೇರ್ plus this square is equals to this square. 1600 plus x square is equals to 2500. So x square is equals to 2500 minus 1600. X square is equals to 900. X is equals to 30.
height ಎಷ್ಟು 30. So area of triangle is half into base is 80. 80 into height is 30. 4 3 is 12. 1200 square centimeters. ಅವ್ರೇನು ಕೇಳಿದ್ದಾರೆ, ಪೆರಿಮೀಟರ್ ಆಫ್ ದ ಸ್ಕ್ವಯರ್ ವಿತ್ ಏರಿಯಾ 2/25 ಆಫ್ ದಿ ಟ್ರಯಾಂಗಲ್. ಈಗ 2/25 ಮಾಡ್ಕೋತೀನಿ ನಾನು. ಟ್ವೆಂಟಿ 4 100, 20 ಉಳಿತು, 8. ಸೊ ಇಟ್ ಈಸ್ 96 ಸ್ಕ್ವೇರ್ ಸೆಂಟಿಮೀಟರ್ಸ್. ಇದು ಏನು ಏರಿಯಾ, ಕರೆಕ್ಟ್ ಅಲ್ವಾ? ಈಗ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಸೈಡ್ ಇಂಟು ಸೈಡ್. ಇಲ್ಲಿ ನೋಡಿ, 96 ಈಸ್ ಈಕ್ವಲ್ಸ್ ಟು ಸೈಡ್ ಸ್ಕ್ವೇರ್. ಸೈಡ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 96. ಇದನ್ನ ಏನಂತ ಬರ್ಕೋತೀನಿ ನಾನು, ಸ್ಕ್ವೇರ್ ರೂಟ್ ಆಫ್ 3 ಇಂಟು 3 3 is 9, 3 2 is 6, 32. ಇದನ್ನ ಏನಂತ ಬರ್ಕೋತೀನಿ ಅಂದರೆ 16 ಇಂಟು 6 ಅಂತ ಬರೀತೀನಿ. ಸೊ ಸೈಡ್ ಈಸ್ ಈಕ್ವಲ್ಸ್ ಟು 4 ಸ್ಕ್ವೇರ್ ರೂಟ್ ಆಫ್ 6. ಅವ್ರು ಏನು ಕೇಳಿದ್ದಾರೆ ಅಂದರೆ ಪೆರಿಮೀಟ್ರ್, ಸುತ್ತಳತೆ ಕೇಳಿದ್ದಾರೆ. ಸ್ಕ್ವೇರ್ ಸುತ್ತಳತೆ ಈಸ್ ಈಕ್ವಲ್ಸ್ ಟು 4 ಇಂಟು ಸೈಡ್, ದಟ್ ಈಸ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 6. ಸೊ 16 ರೂಟ್ 6. ಆನ್ಸರ್ ಯಾವ್ದು ನೋಡಿ. 42nd ಕ್ವೆಶನ್ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಟ್ ಆಫ್ ಡೇಟಾ ಈಸ್ ಮೆಜರ್ ಆಫ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ವೇರಿಯೇಷನ್ ಆಫ್ ಡೇಟಾ ಫ್ರಮ್ ಇಟ್ಸ್ ಮೀನಿಂದ ಎಷ್ಟು ವೇರಿ ಆಗಿರುತ್ತೆ ಅನ್ನೋದು ಮೆಜರ್ ಮಾಡೋದು ಯಾವುದು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಆಪ್ಷನ್ ಈಸ್ ಎ. ನೆಕ್ಸ್ಟ್ ಕ್ವೆಶನ್ 43. ಇಫ್ ಡೇಟಾ ಸೆಟ್ ಎ ಹ್ಯಾಸ್ ಮೀನ್ 17. ಡೇಟಾ ಸೆಟ್ ಎರಡಿದೆ, ಎ ಮತ್ತು ಬಿ. ಮೀನ್ ಎಷ್ಟು, 17. ಆಮೇಲೆ ಮೀನ್ ಆಫ್ ಬಿ ಈಸ್ 8. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 8.5 and standard deviation of this is 4.25. ಫಾರ್ಮುಲಾ ನಮಗೇನು ಗೊತ್ತಿದೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾವುದು ಹೈದಿದೆ ಅಂತ ಕೇಳಿದರೆ ಯಾವುದು ಹೆಚ್ಚಿದೆ ಅಂತ. ಸೊ ಸಿ ವಿ ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್. ಇದರಲ್ಲಿ ಇದೆರಡು ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ ಎ, ಸಿ ವಿ ಫಾರ್ ಎ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 8.5 by 17. ಸಿ ವಿ ಫಾರ್ ಬಿ 4.25 by 8. ಇದನ್ನು ನೋಡಿ, ಇಟ್ ಈಸ್ 85 by 17 into 10 and 425 by 8 into 100. ನೋಡಿ 17 5. ಸೊ ದಿಸ್ ಇಸ್ 0.5. ಇದನ್ನ ನೋಡಿ, 8 5 is 40 and 2 8 3. This is 0.53. ಯಾವ್ದು ಜಾಸ್ತಿ ಇದೆ, ಬಿ ಈಸ್ ಗ್ರೇಟರ್ ದ್ಯಾನ್ ಎ. ಸೊ ಹೈಯರ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾವುದಿದೆ, ಬಿ. ಸೊ ದ ಆಪ್ಷನ್ ಈಸ್ ಬಿ. ನೆಕ್ಸ್ಟ್ ಕ್ವೆಶನ್. ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇಕ್ವೇಷನ್. ಇಕ್ವೇಷನ್ ಅಂತ ನಾವು ಯಾವಾಗ ಅಂತೀವಿ ಅಂದರೆ, ಈಕ್ವಾಲಿಟಿ ಸೈನ್ ಇದ್ದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್. ಈಕ್ವಾಲಿಟಿ ಸೈನ್ ಯಾವುದರಲ್ಲಿದೆ ನೋಡಿ, ಇದರಲ್ಲಿ. ದಿಸ್ ಈಸ್ ಈಕ್ವೇಷನ್, ಆಪ್ಷನ್ ಡಿ. ಈ ಥರ ಇರೋದಕ್ಕೆ ನಾವು ಏನಂತೀವಿ ಅಂದರೆ ಇನ್ಇಕ್ವಾಲಿಟಿ ಅಂತೀವಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ, ಗ್ರೇಟರ್ ದ್ಯಾನ್ ಆರ್ ಲೆಸ್ಸರ್ ದ್ಯಾನ್ ಆರ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ ಈ ಥರ ಏನಂತೀವಿ, ಇನ್ಇಕ್ವಾಲಿಟಿ ಅಂತೀವಿ.
whereas equal to sign idre that is equation. So option D is equation. 45th question ಅಲ್ಲಿ find the sum of the interior angles of the vertices of 5 pointed stars inscribed in a circle. ಈ ಥರ 5 pointed star ಇದೆ. They are asking sum of these angles. ಇದಕ್ಕೊಂದು ಫಾರ್ಮುಲಾ ಇದೆ, n-4 into 180. ಸ್ಟಾರ್ ಅಂತ ವರ್ಡ್ಸ್ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಸ್ಟಾರ್ ಅಂತ ಕೇಳಿದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎನ್ ಅಂದರೆ ಎಷ್ಟು ವರ್ಟೈಸಸ್ ಇರುತ್ತೆ ಅಂತ. 5 ಇದೆ ಇಲ್ಲಿ, 5 - 1 into 180. ಸೊ ದ ಆನ್ಸರ್ ಈಸ್ 180. 46th question. Alpha and beta are zeros of x square plus x plus 1. Then what is the value of 1 by alpha plus 1 by beta? Alpha comma beta ಏನಿದೆ? Zeros of equation. ನಮಗೊಂದು ರಿಲೇಷನ್ ಗೊತ್ತಿದೆ. ಸಮ್ ಆಫ್ ರೂಟ್ಸ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ, ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಈಸ್ ಈಕ್ವಲ್ಸ್ ಟು ಸಿ ಬೈ ಎ. ಮೈನಸ್ ಬಿ ಅಂದರೆ -1, ಆಮೇಲೆ ಸಿ ಬೈ ಎ, ಸಿ ಈಸ್ 1 ಆ್ಯಂಡ್ ಎ ಈಸ್ 1, ಸೊ ಆಲ್ಫಾ ಇಂಟು ಬೀಟಾ ಈಸ್ 1. ಇವಾಗ ಈ ರಿಲೇಷನ್ ನೋಡ್ಕೊಳ್ಳಿ, 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಲ್ ಸಿ ಎಮ್ ತೆಗಿತೀನಿ. ಬೀಟಾ ಪ್ಲಸ್ ಆಲ್ಫಾ ಬೈ ಆಲ್ಫಾ ಬೀಟಾ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಬೀಟಾ. ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಆಲ್ಫಾ. ಸೊ ಇಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಬೈ ಆಲ್ಫಾ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ -1 ಮತ್ತು ಆಲ್ಫಾ ಬೀಟಾ ಈಸ್ 1. ಸೊ ದ ಆನ್ಸರ್ ಈಸ್ -1. ನೆಕ್ಸ್ಟ್ 47th question. ವಾಟ್ ಈಸ್ ದ ಎಕ್ಸಾಕ್ಟ್ ಏರಿಯಾ ಆಫ್ ದ ಶೇಡೆಡ್ ಫಿಗರ್? ಇದು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದೇ ಸೇಮ್ ಥರನೇ ಇದು. ಸೊ ಏರಿಯಾ ಆಫ್ ದಿಸ್ ರೀಜನ್ ಇದನ್ನ ಏನು ಮಾಡ್ಕೊಳ್ಳೋಣ ನಾವು? ಲೆಟ್ ಸ್ಪ್ಲಿಟ್ ದಿಸ್ ಇಂಟು ಅ ಟ್ರಪೇಜಿಯಮ್ ಆರ್ ಪ್ಯಾರಲೆಲೋಗ್ರಾಮ್. ಇದು ಒಂದು ಪ್ಯಾರಲೆಲೋಗ್ರಾಮ್. ನೆಕ್ಸ್ಟ್ ಏನು ಮಾಡೋಣ? ದಿಸ್ ಈಸ್ ಒನ್ ಟ್ರಯಾಂಗಲ್ ಆ್ಯಂಡ್ ಇದು ಇನ್ನೊಂದು ಟ್ರಯಾಂಗಲ್ ಆ್ಯಂಡ್ ದೇರ್ ಈಸ್ ಅ ರೆಕ್ಟ್ಯಾಂಗಲ್. ಫಸ್ಟ್ ನಾನೇನು ಮಾಡ್ತೀನಿ, ಏರಿಯಾ ಆಫ್ ದಿಸ್ ಪ್ಯಾರಲೆಲೋಗ್ರಾಮ್ ಮಾಡ್ಕೋತೀನಿ. ಓಕೆ, ಸೊ ಇಟ್ ಈಸ್ ಹಾಫ್ ಇಂಟು ಎಚ್ ಆಫ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅನ್ನೋದು ಎ ಪ್ಲಸ್ ಬಿ ಅಂದರೆ ಇದು ಎ ಇದು ಬಿ, ಇದೆರಡು ಪ್ಲಸ್ ಮಾಡಿದಾಗ ಎ ಪ್ಲಸ್ ಬಿ. ಹಾಫ್ ಇಂಟು ಎಚ್ ಎಷ್ಟಿದೆ ನೋಡಿ, 1 2, 2 ಆಫ್ ಎ ಪ್ಲಸ್ ಬಿ ಅಂದರೆ 1 2 3 4, ಎ 4 ಪ್ಲಸ್ 1 2 3 4 5, ಬಿ ಈಸ್ 5. ಸೊ ಇಟ್ ಈಸ್ 9. ಏರಿಯಾ ಆಫ್ ದಿಸ್ ಈಸ್ 9. ಓಕೆ, ಆ್ಯಂಡ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ನೋಡಿ, ಈಗ ಹಾಫ್ ಇಂಟು ಬೇಸ್ ಈಸ್ 1 2 3 4 5 into 1. So it is 5/2. Now area of this triangle, half into base is 2 into height is 1 2 3 4. So it is 4. ಇದು 4, ಇದು 5/2. ಆಮೇಲೆ ಇದ್ರದ್ದು ಏನಿದೆ ನೋಡಿ, ಈ ಕಡೆ 3 ಇದೆ, ಈ ಕಡೆ 4 ಇದೆ. 3 into 4 is 12. ಎಲ್ಲನೂ ಆ್ಯಡ್ ಮಾಡಿ ಈಗ. 12 ಪ್ಲಸ್ 9 ಪ್ಲಸ್ 4 ಪ್ಲಸ್ 5/2. ಸೊ 12 ಪ್ಲಸ್ 4 is 16 ಪ್ಲಸ್ 9 25 ಪ್ಲಸ್ 5/2 ಅಂದರೆ 2.5. It is 27.5 square units. So the option is D. The floor of a particular room requires 700 tiles of size 15 cm into 10 cm to cover it.
ಟೈಲ್ ಸೈಜ್ ಏನಿರುತ್ತೆ 15 ಸೆಂಟಿಮೀಟರ್ ಲೆಂತು 10 ಸೆಂಟಿಮೀಟರ್ ವಿಡ್ತ್. The room floor requires 700 tiles. Okay. How many tiles will be required to cover the same floor if the size is changed from 15:10 ಇದ್ದಿದ್ದನ್ನು ಏನು ಮಾಡ್ತಾರೆ 25 into 5 centimeters. ಮೊದಲು ಟೈಲ್ ಸೈಜ್ 15:10 ಇತ್ತು. ದ ನ್ಯೂ ಟೈಲ್ ಸೈಜ್ ಇಸ್ 25:5. ಈ ಥರ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮೊದಲು ನಮಗೇನು ಗೊತ್ತಿರಬೇಕು ಅಂದರೆ ಏರಿಯಾ ಆಫ್ ದ ಫ್ಲೋರ್. ಏರಿಯಾ ಆಫ್ ದ ಫ್ಲೋರ್ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ಒನ್ ಟೈಲ್ ಇಂಟು ಎಷ್ಟು ಟೈಲ್ಸ್ ಬೇಕಾಗಿದೆ 700 ಟೈಲ್ಸ್. ಸೊ 700. ಏರಿಯಾ ಆಫ್ ಒನ್ ಟೈಲ್ ಈಸ್ 15:10 ಇಂಟು 700 ಮಾಡಿದಾಗ ಏನು ಸಿಗುತ್ತೆ ಟೋಟಲ್ ಏರಿಯಾ ಆಫ್ ದ ಫ್ಲೋರ್ ಸಿಗುತ್ತೆ. ಈ ಟೋಟಲ್ ಏರಿಯಾನ ನಾವು ಯಾವ ಫ್ಲೋರಿಂದ ಹಾಕ್ಬೇಕು ಅನ್ಕೊತಿದ್ದೀವಿ 25 ಸೆಂಟಿಮೀಟರ್ ಲೆಂತು 5 ಸೆಂಟಿಮೀಟರ್ ವಿಡ್ತ್. ಸೊ ಇದನ್ನ ಏನು ಮಾಡ್ತೀನಿ ನಾನು ಡಿವೈಡ್ ಮಾಡ್ತೀನಿ. ಐದು ಮೂರಲಿ 5 1 4 0 3 to the 6 into 140 24 840 ಟೈಲ್ಸ್ ಬೇಕು ಹೊಸ ಫ್ಲೋರ್ ಯೂಸ್ ಮಾಡಿದರೆ. 1000 ಮೈಕ್ರಾನ್ಸ್ ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ 50th ಕ್ವಶನ್. ಮೈಕ್ರಾನ್ಸ್ ಅಂದರೆ ಏನು 10th power -6 ಮೀಟರ್. ಆವಾಗಲೇ ಡಿಸ್ಕಸ್ ಮಾಡ್ದವಲ್ಲ ಮಿಲಿ, ಮೈಕ್ರೋ, ನ್ಯಾನೋ, ಪೀಕೋ. ಇದು 10 power -3. Micro is 10 power -6. Nano is 10 power -9. Pico is 10 power -12. So micron ಅಂದರೆ micro. It is 10 power -6. Option B.